ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಯವನ್ನು ಗೆಲ್ಲುವುದು. ನನ್ನನ್ನು ಭೂತವೆಂದು ತಪ್ಪಾಗಿ ತಿಳಿದ ಪ್ರಸಂಗ. ಹಿಮಾಲಯ ತಪ್ಪಲು ಪ್ರದೇಶದ ನಾನಿತ್ತಾಲ್ ಕಾಡುಗಳಲ್ಲಿ ನಾನು ವಾಸ ಮಾಡುತ್ತಿದ್ದಾಗ 6,000 ಅಡಿಗಳ ಎತ್ತರದಲ್ಲಿದ್ದ ಒಂದು ಸಣ್ಣ ನಗರಕ್ಕೆ ಇಳಿದು ಬರುತ್ತಿದ್ದೆ. ಬಹುತೇಕ ಎಲ್ಲ ಯೋಗಿಗಳು ಹಾಗೂ ಸ್ವಾಮಿಗಳು ಬಂದಾಗಲೆಲ್ಲ ಮಾಡುವಂತೆಯೇ ಅಲ್ಲಿನ ಜನ ಆಶೀರ್ವಾದ ಮತ್ತು ಸಲಹೆಗಳಿಗಾಗಿ ನನ್ನ ಹಿಂದೆ ಮುಗಿಬೀಳುತ್ತಿದ್ದರು. ನನ್ನ ಸಾಧನೆಗೆ ಕಾಲಾವಕಾಶ ಮಾಡಿಕೊಳ್ಳುವ ಸಲುವಾಗಿ ಸಂದರ್ಶಕರಿಂದ ರಕ್ಷಿಸಿಕೊಳ್ಳುವುದು ಅಗತ್ಯವಾಗಿ ತೋರಿತ್ತು. ಹತ್ತಿರದಲ್ಲಿಯೇ ಬಹಳ ಚೊಕ್ಕಟವಾಗಿಯೂ ಪ್ರಶಾಂತವಾಗಿಯೂ ಇದ್ದ ಬ್ರಿಟಿಷರನ್ನು ಹೂಳಲು ಉಪಯೋಗಿಸುತ್ತಿದ್ದ ಸ್ಮಶಾನವೊಂದನ್ನು ಪತ್ತೆ ಮಾಡಿದೆ. ಚಳಿಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಕಂಬಳಿಯಿಂದ ಹೊಲಿದು ಸಿದ್ಧ ಮಾಡಿದ ಒಂದು ಉದ್ದನೆಯ ಬಿಳಿ ಗೌನನ್ನು ತೊಟ್ಟುಕೊಂಡು ಸ್ಮಶಾನಕ್ಕೆ ಹೋಗುತ್ತಿದ್ದೆ. ಒಂದು ರಾತ್ರಿ 2 ಪಹರೆ ಪೊಲೀಸರು ಸ್ಮಶಾನದ ಮೂಲಕ ಹಾದು ಹೋದರು. ಯಾರಾದರೂ ಕಿಡಿಗೇಡಿಗಳು ಇರಬಹುದೇನೋ ಎಂಬ ಕಾರಣಕ್ಕಾಗಿ ಅತ್ತಿತ್ತ ಬೆಳಕನ್ನು ಹಾಯಿಸುತ್ತಿದ್ದರು. ಒಬ್ಬ ಬ್ರಿಟಿಷ್ ಮಿಲಿಟರಿ ಅಧಿಕಾರಿಯ ಅಗಲವಾದ ಸ್ಮಾರಕದ ಮೇಲೆ ಕುಳಿತು ನಾನು ಧ್ಯಾನ ಮಾಡುತ್ತಿದ್ದೆ. ತಲೆಯನ್ನು ಸೇರಿಸಿ ನನ್ನ ಇಡೀ ದೇಹವನ್ನು ಕಂಬಳಿಯಿಂದ ಮುಚ್ಚಿಕೊಂಡಿದ್ದೆ. ನನ್ನತ್ತ ಬೆಳಕು ಬೀರಿದಾಗ ಮಾನವಾಕಾರದ ಕಂಬಳಿ ಹೊದ್ದ ವಸ್ತುವನ್ನು ಕಂಡ ಪೊಲೀಸರು ಬೆಚ್ಚಿಬಿದ್ದರು. ಪೊಲೀಸು ಠಾಣೆಗೆ ಹೋದ ಅವರು ಇತರ ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ತಾವು ಸ್ಮಶಾನದಲ್ಲಿ ಪ್ರೇತವನ್ನು ಕಂಡ ಸಂಗತಿಯನ್ನು ತಿಳಿಸಿದರು. ನಗರದಲ್ಲೆಲ್ಲ ಈ ಸುದ್ದಿ ಹರಡಿ ಜನ ಭೀತರಾದರು. ಮಾರನೇ ರಾತ್ರಿ ಪೊಲೀಸ್ ಸೂಪರಿಂಟೆಂಡೆಂಟ್ ಸಶಸ್ತ್ರ ಪೊಲೀಸ್ ಪಡೆಯ ಸಮೇತ ಸ್ಮಶಾನಕ್ಕೆ ಬಂದು ಮತ್ತೊಮ್ಮೆ ನನ್ನ ಮೇಲೆ ಬೆಳಕನ್ನು ಹಾಯಿಸಿದ. ಧ್ಯಾನ ಸ್ಥಿತಿಯಲ್ಲಿ ನನಗೆ ಇವರ ಪರಿವೇ ಇರಲಿಲ್ಲವಾಗಿ ಅಲುಗಾಡಲಿಲ್ಲ. ಅವರೆಲ್ಲ ನಾನು ಪ್ರೇತವೆಂದೇ ಭಾವಿಸಿದರು. ರಿವಾಲ್ವಾರುಗಳನ್ನು ತೆಗೆದುಕೊಂಡು ಗುಂಡು ಹಾರಿಸಲು ಸಿದ್ಧರಾದರು. ಗುಂಡುಗಳು ಪ್ರೇತವನ್ನು ಘಾಸಿಗೊಳಿಸುತ್ತವೆಯಾ ಹೇಗೆಂಬುದನ್ನು ನೋಡುವುದು ಅವರ ಅಪೇಕ್ಷೆಯಾಗಿತ್ತು. ಆದರೀಗ ಪೊಲೀಸ್ ಸೂಪರಿಂಟೆಂಡೆಂಟ್ ಇರಿ, ಮೊದಲು ಪ್ರೇತಕ್ಕೆ ಸವಾಲು ಹಾಕೋಣ, ಬಹುಶಃ ಅದು ಮನುಷ್ಯನೂ ಆಗಿರಬಹುದು ಎಂದು ಹೇಳಿದ. ಅವರೆಲ್ಲ ಇನ್ನೊಂದಷ್ಟು ಹತ್ತಿರ ಬಂದು ನಾನು ಕುಳಿತಿದ್ದ ಸ್ಮಾರಕವನ್ನು ಘೇರಾಯಿಸಿದರು. ಆದರೂ ಕಂಬಳಿಯೊಳಗಡೆ ಏನಿದೆ ಎಂಬುದು ಅವರಿಗೆ ಇನ್ನೂ ಸ್ಪಷ್ಟವಾಗಿರಲಿಲ್ಲ. ಆಗ ಗಾಳಿಯಲ್ಲಿ ಗುಂಡು ಹಾರಿಸಿದರು. ಹೇಗೋ ಅವರಿರುವ ಅರಿವುಂಟಾಗಿ ನಾನು ಧ್ಯಾನಾವಸ್ಥೆಯಿಂದ ಬಹಿರ್ಮುಖನಾದೆ. ಮುಸುಕು ತೆಗೆದೆ. ಇಲ್ಲಿಗೇಕೆ ಬಂದು ನನಗೆ ತೊಂದರೆ ಕೊಡುತ್ತಿದ್ದೀರಿ? ನನ್ನಿಂದ ನಿಮಗೆ ಏನಾಗಬೇಕು ಎಂದು ಕೇಳಿದೆ. ಬ್ರಿಟಿಷರವರಾದ ಪೊಲೀಸ್ ಸೂಪರಿಂಟೆಂಡೆಂಟ್ ನನ್ನನ್ನು ಚೆನ್ನಾಗಿ ಬಲ್ಲವನು. ತೊಂದರೆ ನೀಡಿದ್ದಕ್ಕಾಗಿ ನನ್ನಲ್ಲಿ ಕ್ಷಮೆ ಕೋರಿದ. ರಾತ್ರಿ ಪಾಳಿಯ ಪೊಲೀಸರು ಪ್ರತಿ ರಾತ್ರಿಯೂ ಬಿಸಿ ಚಹಾವನ್ನು ನನಗೆ ಸರಬರಾಜು ಮಾಡುವಂತೆ ಆದೇಶ ನೀಡಿದ. ಹೀಗೆ ಅನೇಕರನ್ನು ಭೀತಿಗೀಡು ಮಾಡಿದ ಪ್ರೇತ ರಹಸ್ಯ ಬಯಲಾಯಿತು. ಪೊಲೀಸ್ ಸೂಪರಿಂಟೆಂಡೆಂಟ್ ಪಿಯೂಸ್ ಆಮೇಲೆ ಮತ್ತೆ ಭೇಟಿ ಮಾಡತೊಡಗಿದ. ನನ್ನಿಂದ ಧ್ಯಾನವನ್ನು ಕಲಿಯುವುದು ಅವನ ಬಯಕೆ. ಒಂದು ದಿನ ಅವನು ಮನುಷ್ಯನಲ್ಲಿರುವ ಹೆದರಿಕೆಯ ರೀತಿಯನ್ನು ಕುರಿತು ಕೇಳಿದ. ಎಲ್ಲ ರೀತಿಯ ಭೀತಿಗಿಂತಲೂ ಸಾವಿನ ಭೀತಿಯು ಮಾನವ ಹೃದಯದಲ್ಲಿ ತುಂಬ ಆಳವಾದ ಬೇರನ್ನು ಬಿಟ್ಟಿರುವಂತೆ ತೋರುತ್ತದೆ ಎಂದು ನಾನು ಹೇಳಿದೆ. ಸ್ವರಕ್ಷಣಾ ಭಾವನೆಯು ಹಲವು ಭ್ರಾಂತಿಗಳತ್ತ ಕೊಂಡೊಯ್ಯುತ್ತದೆ. ಮನುಷ್ಯ ಜೀವಿ ನಿರಂತರವಾಗಿ ಭಯದ ಬೆನ್ನು ಹತ್ತಿರುತ್ತಾನೆ. ಆತ ಸಮತೆಯನ್ನು ಕಳೆದುಕೊಳ್ಳುವುದಲ್ಲದೆ ತನಗೆ ಬೇಕಾದ ಹಾಗೆ ಭಾವನೆಗಳನ್ನು ರೂಪಿಸುವ ಹಾಗೂ ಯೋಜಿಸುವ ಸನ್ನಾಹದಲ್ಲಿ ತೊಡಗುತ್ತಾನೆ.
ಇದನ್ನು ಪುನರಾವರ್ತನೆ ಮಾಡುತ್ತಾ ಈ ಭಯದ ಸ್ಥಿತಿಯನ್ನು ತೀವ್ರಗೊಳಿಸುತ್ತಾನೆ. ಭೀತಿಯು ಮನುಷ್ಯನ ಅತೀ ದೊಡ್ಡ ಶತ್ರು. ಮಿಸ್ಟರ್ ಪಿಯೂಸ್ಗೆ ಪ್ರೇತಗಳ ಬಗ್ಗೆ ತುಂಬ ಭಯ. ನಾನೇನಾದರೂ ಯಾವಾಗಲಾದರೂ ಪ್ರೇತವನ್ನು ನೋಡಿದ್ದೇನಾ ಎಂಬುದನ್ನು ತಿಳಿಯಬಯಸಿದ. ನಾನು ಹೇಳಿದೆ, ನಾನು ಪ್ರೇತಗಳ ರಾಜನನ್ನು ನೋಡಿದ್ದೇನೆ. ಅವನೇ ಮನುಷ್ಯ. ತನ್ನನ್ನು ತಾನು ಮನಸ್ಸಿನ ಆಕಾರಗಳೊಡನೆ ಗುರುತಿಸಿಕೊಳ್ಳುವವರೆಗೆ ಮನುಷ್ಯನೇ ಒಂದು ಪ್ರೇತ. ತನ್ನ ಮೂಲ ಸ್ವಭಾವದ ಸ್ವಸ್ವರೂಪದ ಎಚ್ಚರ ಮೂಡಿದ ದಿನ ಆತ ಎಲ್ಲ ಭೀತಿಗಳಿಂದಲೂ ಮುಕ್ತ. ಅನೇಕ ಜನ ನನ್ನನ್ನು ನೋಡಲು ಬರತೊಡಗಿದರು. ನನ್ನ ಗೆಳೆಯ ಮಿಸ್ಟರ್ ಪಿಯೂಸ್ ಯಾವುದೋ ಕಾರಣಕ್ಕಾಗಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಆಸ್ಟ್ರೇಲಿಯಾಕ್ಕೆ ಹೋಗಲು ನಿರ್ಧಾರ ಮಾಡಿದ. ನಾನು ಆ ನಗರವನ್ನು ಬಿಟ್ಟು ಆಲ್ಮೋರಾ ಪರ್ವತಗಳಿಗೆ ಹೋದೆ. ನಾನೊಂದು ತೀರ್ಮಾನಕ್ಕೆ ತಲುಪಿದೆ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ಹೆದರುವುದರಿಂದ ಯಾವ ಆನಂದವೂ ಇಲ್ಲ. ಭಯಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ನಾವು ಅವುಗಳನ್ನು ಬಲಪಡಿಸುತ್ತೇವೆ ಅಷ್ಟೆ. ಆಧ್ಯಾತ್ಮದ ಹಾದಿಯಲ್ಲಿ ಭೀತಿ ಮತ್ತು ಸೋಮಾರಿತನ ಈ ಎರಡು ಪ್ರಧಾನ ಶತ್ರುಗಳು. ಬೋಲೋ ಸಬ್ ಸಂತ್ ಕಿ ಜೈ.